371 ಜೆ ಕಲಂ ಪರಿಣಾಮಕಾರಿ ಅನುಷ್ಠಾನ ಮತ್ತು ಕಲ್ಯಾಣ ಕರ್ನಾಟಕದ ಪ್ರಗತಿಗಾಗಿ ಪ್ರತ್ಯೇಕ ಸಚಿವಾಲಯ ರಚನೆ ಮಾಡಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಅಧ್ಯಕ್ಷ ಲಕ್ಷ್ಮಣ ದಸ್ತಿ ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 371 ಜೆ ಅಡಿಯಲ್ಲಿ ನಿಜವಾಗಿಯೂ ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಇಲ್ಲವೋ ಎಂಬುದನ್ನ ಖಾತ್ರಿಪಡಿಸಿಕೊಳ್ಳುವುದರ ಜೊತೆಗೆ ವೇಗ ಮಿತಿಯಲ್ಲಿ ಕೆಲಸಗಳು ನಡೆಯುವಂತೆ ಮೇಲುಸ್ತುವಾರಿ ವಹಿಸಲು ಪ್ರತ್ಯೇಕ ಸಚಿವಾಲಯದ ಅಗತ್ಯ ಇದೆ ಎಂದು ಸಲಹೆ ನೀಡಿದರು. 371 ಜೆ ಕಲಂ ನಿಯಮಾವಳಿಯಂತೆ ನೇಮಕಾತಿಗಳಲ್ಲಿ ಕೃಪಾಂಕ ನೀಡಬೇಕು. ಇದರ ಜೊತೆಗೆ ಎಲ್ಲರಿಗೂ ನ್ಯಾಯ ದೊರಕುವಂತಾಗಲು ವಯೋಮಾನದಲ್ಲಿ ವಿನಾಯಿತಿ ನೀಡಬೇಕು. 371 ಜೆ ಕಲಂ ಅಡಿ ಬರುವ ವ್ಯಾಜ್ಯಗಳ ನಿವಾರಣೆಗೆ ನಿಯಮದಂತೆ ವಿಭಾಗೀಯ ಕೇಂದ್ರ ಕಲಬುರಗಿಯಲ್ಲಿ ಪ್ರತ್ಯೇಕ ಟ್ರಿಬ್ಯುನಲ್ ರಚನೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯ ಸರ್ಕಾರದ ಎಲ್ಲ ನೇಮಕಾತಿಗಳಲ್ಲಿ ಮೊದಲ ಮೆರಿಟ್ ಮಾನದಂಡದ ಪಟ್ಟಿ ಪ್ರಕಟಿಸಿ ನಂತರ ನಮ್ಮ ಮೀಸಲಾತಿ ಪಟ್ಟಿ ಪ್ರಕಟಿಸಬೇಕು. ಈ ನಿಟ್ಟಿನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಾನದಂಡ ಅನುಸರಿಸಬೇಕು. ಈಗಾಗಲೇ ಕಲ್ಯಾಣ ಕರ್ನಾಟಕದ ಮತ್ತು ರಾಜ್ಯದ ಇತರೆ ಭಾಗದ 100 ಅರ್ಹ ಅಭ್ಯರ್ಥಿಗಳು ಆಯಾ ಇಲಾಖೆಯಲ್ಲಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಆದೇಶ ಪತ್ರ ನೀಡದೆ ವಿನಾಕಾರಣ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ. ಹೀಗಾಗಿ ಕೂಡಲೇ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ತಕ್ಷಣವೇ ಸೇವಾ ಆದೇಶ ಪತ್ರ ನೀಡಬೇಕು ಎಂದು ಲಕ್ಷ್ಮಣ ದಸ್ತಿ ಆಗ್ರಹಿಸಿದರು. ಸಂವಿಧಾನದ 371ನೇ ಕಲಂ ಏನು ಸಿಕ್ತು, ಈ ಹಿನ್ನೆಲೆಯಲ್ಲಿ ನಾವು ಒಂದು ಹೋರಾಟ ಮಾಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ವಿರುದ್ಧ ನಿರಂತರವಾಗಿ ಮತ್ತೆ ಅಭಿಯಾನ ನಡೆಸಿದ್ದಾರೆ. ತಮಗೆ ಗೊತ್ತಿದ್ದ ಹಾಗೆ ವಿಶಾಲ ಮೈಸೂರು ರಾಜ್ಯ ರಚನೆ ಆಗುವ ಸಂದರ್ಭದಲ್ಲಿ ಮೈಸೂರು ಮಹಾರಾಜರು ಕಂಡೀಷನ್ ಹಾಕಿದರು. ಏನಂದ್ರೆ ಕರ್ನಾಟಕ ರಾಜ್ಯದ ಕರ್ನಾಟಕ ಅಂತ ಹೆಸರಿರಬಾರ್ದು, ಮೈಸೂರು ಅಂತಿರಬೇಕು ಮತ್ತು ರಾಜಧಾನಿ ಬೆಂಗಳೂರು ಅಂತಿರಬೇಕು ಅಂತ ಕಂಡೀಷನ್ ಹಾಕಿದರು. ನಾವು ಈ ಕಂಡೀಷನ್ಗಳು ನಮ್ಮ ಎದುರು ಇಟ್ಟಾಗ ನಮ್ಮ ಭಾಗದ ಹಿರಿಯರು ಏನಂದರು, ಏನೇ ಕಂಡೀಷನ್ ಇಡಲ್ಲ ಯಾಕ ನಾವೇನದಲ್ಲ ಕರ್ನಾಟಕದಾಗ ಸೇರ್ತೀವಿ ಅಂತ 56ಕ್ಕೆ ಸೇರಿದೀವಿ. ನಾವು ಕರ್ನಾಟಕದಾಗ ಸೇರೋಕ್ಕಿಂತ ಮೊದಲ ಭಾರತ ಸರ್ಕಾರ ಸಂವಿಧಾನ ರಚನಾ ಸಮಿತಿಗೆ ಶಿಫಾರಸು ಮಾಡಿತ್ತು 8 ರಾಜ್ಯಗಳಿಗೆ ಏನದಲ್ಲ 371ನೇ ಕಲಂ ಸ್ಥಾನಮಾನ ಕೊಡಬೇಕಂತ. ಅದರಲ್ಲಿ ನಮ್ಮ ಹೈದರಾಬಾದ್ ರಾಜ್ಯಕ್ಕೂ ಕೊಡಬೇಕಂತ ಡಿಸಿಷನ್ ಆಗಿತ್ತು. ಅದು ನಮ್ಗೆ ಗೊತ್ತಿದ್ರೂ ಸಹ ನಮ್ಮ 371ನೇ ಕಲಂ ಸವಲತ್ತು ನಮ್ಗೆ ಅವಾಗೇ ಸಿಕ್ತಿತ್ತು 56ದಾಗೆ. ಅದು ಗೊತ್ತಿದ್ದರೂ ನಾವೆಲ್ಲ ಕನ್ನಡಿಗರು ಒಂದಾಗಬೇಕು, ನಮ್ಗೆ ಹೈದರಾಬಾದ್ ಸ್ಟೇಟ್ದಾಗ ಇರೋದು ಬೇಕಾಗಿಲ್ಲ ಅಂಥೇಳಿ ನಾವು ಬಿಟ್ಟು ಏನದಲ್ಲ ಇಲ್ಲಿ ಬಂದೆವು ವಿಶಾಲ ಮೈಸೂರು ರಾಜ್ಯದಾಗ. ಇದು ಏನದಲ್ಲ ನಮ್ಮ ದಕ್ಷಿಣದ ಕೆಲವು ಏನದ ಸಂವಿಧಾನ ವಿರೋಧಿ ಜನ 371ನೇ ಕಲಂ ಏನು ವಿರುದ್ಧ ಕಲ್ಯಾಣ ಕರ್ನಾಟಕ ಜನರ ವಿರುದ್ಧ ಏನು ಹಸಿರು ಪ್ರತಿಷ್ಠಾನ ಮಾಡ್ಕೊಂಡು ಏನು ಹೋರಾಟ ಮಾಡ್ಲತ್ತಾರ, ಅವ್ರು ಅರ್ಥ ಮಾಡ್ಕೊಳ್ಬೇಕು. ಇದು ತಿಳಿತಾ ಇಲ್ಲ ಅವರು. ಯಾಕಂದ್ರೆ ಕೇವಲ ಕನ್ನಡ ಮಾತು ಕನ್ನಡ ಅಭಿಮಾನದಿಂದ ಭಾವನಾತ್ಮಕ ವಿಚಾರದಿಂದ ಅಷ್ಟೇ ನೀವು ಬದುಕ್ರಿ ಕಲ್ಯಾಣ ಕರ್ನಾಟಕದವರು. ನೀವು ಅಭಿವೃದ್ಧಿ ಕೇಳಬೇಡ್ರಿ, ಅಭಿವೃದ್ಧಿ ನೀವು ಕೇಳಬೇಡ, ಸುಮ್ಮನೆ ಕೊಡ್ಬೇಕು ನೀವು ಎರಡನೇ ನಾಗರಿಕರಂಗಂತ ಈ ರೀತಿ ಏನದಲ್ಲ ಅವ್ರು ತಿಳ್ಕೊಂಡ್ರ. ಇದು ಅವ್ರದ್ದು ಮೂರ್ಖತನದ. ಅದಕ್ಕೆ ಅವರು ಮೊನ್ನೆ ದಿವಸ ನಿನ್ನ ಬಿಟ್ಟು ಮೊನ್ನೆ ಮತ್ತೆ ಎಚ್ಚರಿಕೆ ಕೊಟ್ಟರು ಸರ್ಕಾರಕ್ಕೆ. ಏನಂತಾರಂದ್ರೆ ಅವರು ಏಕೀಕರಣ ಚಳವಳಿಯಾಗಿ ವಿಶಾಲ ಮೈಸೂರು ರಾಜ್ಯ ರಚನೆ ಆಗ್ಯದ 56ರಾಗ. ಈಗ ಮತ್ತೊಂದು ಸಾರಿ ಎರಡನೇ ಏಕೀಕರಣದ ಮಜಲು ಆರಂಭಿಸಬೇಕಾಗುತ್ತದೆ. ಇದರ ಅರ್ಥ ಏನಂದ್ರೆ ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಬೇರೆ ರಾಜ್ಯ ಮಾಡ್ತೀವಿ ಅಂಥೇಳಿ ಅವ್ರು ಎಚ್ಚರಿಕೆ ಕೊಟ್ಟರು. ಅವ್ರಿಗೆ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೀನಿ. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಜನಮಾನಸ ವತಿಯಿಂದ ನಿಮ್ಮ ಪೊಳ್ಳು ಬೆದರಿಕೆಗೆ ನಾವು ಅಂಜೋರಲ್ಲ. ಅಖಂಡ ಕರ್ನಾಟಕ ಕಟ್ಟಿದವ್ರದಾಗ ದೊಡ್ಡ ಬಲಿದಾನ ತ್ಯಾಗ ಯಾರ್ದಾರು ಇದ್ದರೂ ಅದು ಕಲ್ಯಾಣ ಕರ್ನಾಟಕದವ್ರು ಇದ್ದೀವಿ ನಾವು. ಕಲ್ಯಾಣ ಕರ್ನಾಟಕದವರು ಜಗತ್ತಿಗೆ ಭಾರತೀಯ ನ್ಯಾಯಶಾಸ್ತ್ರ ಕೊಟ್ಟಿದ್ದೀವಿ, ಬಸವಾದಿ ಶರಣರ ನೇತೃತ್ವದಲ್ಲಿ ಏನದಲ್ಲ ಪಾರ್ಲಿಮೆಂಟ್ ಕೊಟ್ಟಿದ್ದೀವಿ, ದಾಸ ಸಾಹಿತ್ಯ ವಚನ ಸಾಹಿತ್ಯ ಸೂಫಿ ಸಾಹಿತ್ಯ ಕೊಟ್ಟಿದ್ದೀವಿ. ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಕನ್ನಡ ಜಗತ್ತಿಗೆ ನಾವು ಕವಿರಾಜ್ ಮಾರ್ಗ ಅಂತ ಕೊಟ್ಟಿದ್ದೀವಿ. ಮತ್ತು ನಮ್ಮ ವಿರುದ್ಧ ಏನು ಹೋರಾಟ ಮಾಡತ್ತಾರ ಅವ್ರು ತಿಳ್ಕೊಬೇಕು. ಏನಂದ್ರೆ ಕರ್ನಾಟಕ ರಾಜ್ಯ ರಚನೆ ಆದಮೇಲೆ 1 ದಶಕ ಆದಮೇಲೆ 1% ನೌಕರಿಗಳು ಸಿಕ್ಕವು ನಮಗೆ. 1%. 2 ದಶಕ ಆದಮೇಲೆ 2%. ನಮ್ಮ ಜನಸಂಖ್ಯೆ ಇದ್ದಿದ್ದು ಅವಾಗ 17% ಇತ್ತು, ಈಗ 19 ಅದ. 3 ದಶಕ ಆದಮೇಲೆ 3%. 4 ದಶಕ 5 ದಶಕ ಆದಮೇಲೆ ಏನದಲ್ಲ ನಮ್ಗೆ ಸಿಕ್ಕಿದ್ದು 4%. ಈಗೇನದಲ್ಲ 9% ಅವ ನಮ್ಮ ನೌಕರಿಗಳು. 371 ಬಂದಮೇಲೆ ನಾವು ಈಗ 19% ಆಗಿಲ್ಲ ನಮ್ಮದು ಸರ್ಕಾರಿ ನೌಕರಿದಾಗ. ಇಷ್ಟು 9% ಈಗ ಇದ್ರೂ ನೀವೇನದಲ್ಲ ನೀವು ಎಲ್ಲ ನೌಕರಿಗಳು ಕಲ್ಯಾಣ ಕರ್ನಾಟಕ ಸಿಗ್ಲತ್ತಾರ. ಎಲ್ಲ ಏನಪ್ಪ ಅಂದ್ರೆ ಮೆಡಿಕಲ್ ಸೀಟ್ ಅವರೇ ತಗೋತಾ ಇದ್ದಾರೆ ಅಂತ ಅಪಪ್ರಚಾರ ಮಾಡಿ 21 ಜಿಲ್ಲೆ ಜನರಿಗೆ ನೀವು 24 ಜಿಲ್ಲೆ ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದೀರಿ. ಇಂಥ ಏನದಲ್ಲ ಜನರ ವಿರುದ್ಧ 31 ಜಿಲ್ಲೆ ಜನರು ಇವ್ರಿಗೆ ಖಂಡಿಸ್ಬೇಕು. ಇವರು ಅಖಂಡ ಕರ್ನಾಟಕ ವಿರೋಧಿಗಳರ, ಇವರು ಕನ್ನಡ ವಿರೋಧಿಗಳರ.
ಕೇವಲ ಕನ್ನಡ ಹೆಸರ ಮೇಲೆ ಭಾವನಾತ್ಮಕವಾಗಿ ನೆಲ ಜಲ ಸಂಸ್ಕೃತಿ ನಾಡು ನುಡಿ ಅಂಥೇಳಿ ನಮಗೇನಪ್ಪ ಅಂದ್ರೆ ಹುರಿದುಂಬಿಸಿ ನೀವು ಅಲ್ಲೇ ಕೂಡ್ರಿ ಅಂತೇಳಿ ಈ ರೀತಿ ನೀವು ಏನು ಹೇಳ್ತಾ ಇದ್ದೀರಿ, ಇದಕ್ಕೆ ನಾವು ಖಂಡಿಸ್ತೀವಿ. ಮತ್ತು ಸಿದ್ದರಾಮಯ್ಯನೇತರ ಸರ್ಕಾರಕ್ಕೆ ನಾವು ಏನಲ್ಲ ನಾವು ಆಗ್ರಹ ಮಾಡ್ತೀವಿ. ಈ ಒಂದು ಇವ್ರದ್ದು ಹಸಿರು ಪ್ರತಿಷ್ಠಾನ ಸಂಘಟನೆಯನ್ನು ಸಂವಿಧಾನ ವಿರೋಧಿ ಮತ್ತು ಕಲ್ಯಾಣ ಕರ್ನಾಟಕ ವಿರೋಧಿ ಏನು ಹೋರಾಟ ಅದ, ಇದಕ್ಕೆ ನಿಷೇಧ ಮಾಡಬೇಕು. ನೀವೇನದಲ್ಲ ನಮ್ಮ ಭಾಗದಾಗ ಪ್ರತ್ಯೇಕ ರಾಜ್ಯ ಕೇಳೋಕೆ ಝಂಡ ಏರಿಸಿದ್ರೆ ನೀವೇನಪ್ಪ ಪೊಲೀಸರಿಗೆ ಹಚ್ಚಿ ಅರೆಸ್ಟ್ ಮಾಡಿಸ್ತೀರಿ. ಅವ್ರಿಗೆ ಯಾಕೆ ನೀವು ಅರೆಸ್ಟ್ ಮಾಡ್ತಾ ಇಲ್ಲ? ಅವ್ರಿಗೆ ಯಾಕೆ ಅರೆಸ್ಟ್ ಮಾಡಲ್ಲ ನೀವು? ಅವರು ಕನ್ನಡಾಂಬೆ ವಿರೋಧ ಮಾಡ್ತಾ ಇಲ್ಲ, ಅವರು ರಾಜ್ಯದ್ರೋಹ ಕೆಲಸ ಮಾಡ್ತಾ ಇಲ್ಲ, ಸಂವಿಧಾನ ವಿರೋಧ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ನಮ್ಮವ್ರಿಗೆ ಏನಂದ್ರೆ ಸರ್ದಾರ್ ಪಟೇಲ್ ಚೌಕಿನ ಪ್ರತಿ ವರ್ಷ ಅರೆಸ್ಟ್ ಮಾಡ್ತೀರಿ, ಇದು ಯಾವ ನ್ಯಾಯ ಅದ? ಇದು ನಾವು ಭಾಳ ಬಲವಾಗಿ ಖಂಡಿಸ್ತೀವಿ. ಅದಕ್ಕೆ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರಕ್ಕೆ ನಾವೇನದಲ್ಲ ನಾವು ಸ್ವಾಗತ ಮಾಡ್ತೀವಿ. 14 ತಾರೀಕು ನೀವು ಮೀಟಿಂಗ್ ಇಟ್ಟಿರಿ. ಆ ಮೀಟಿಂಗ್ದಾಗ ಕೇವಲ ಕಾಟಾಚಾರದ ಮೀಟಿಂಗ್ ಆಗಬಾರ್ದು. ಈ ಕಲ್ಯಾಣ ಕರ್ನಾಟಕ ಸಂವಿಧಾನದ 371ನೇ ಕಲಂ ಏನು ತಿದ್ದುಪಡಿ ಆಗ್ಯದ, ಅದಕ್ಕೆ ಸಂಬಂಧಪಟ್ಟಂಗೆ ಏನದಲ್ಲ ಒಂದು ಕೆಲವು ಮಹತ್ವದ ಏನಪ್ಪ ಅಂದ್ರೆ ನಾವು ಬೇಡಿಕೆ. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.